ನಿಮಗೆಲ್ಲ ನೆನಪಿರ್ಬೋದು 2011ರಲ್ಲಿ ಸಿದ್ದರಾಮಯ್ಯನವರು ಬೆಂಗಳೂರಿಂದ ಬಳ್ಳಾರಿಗೆ ಗಣಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಾದಯಾತ್ರೆ ಮಾಡಿದರು. ಅದು 320 ಕಿಲೋಮೀಟರ್. ಈಗಲೂ ಕೂಡ ಆ ಕಿಲೋಮೀಟರ್ 320-334 ಇದೆ. ದರ್ಶನ್ ಅವರನ್ನು ನಾಳೆ ಬೆಳಿಗ್ಗೆ ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. 6 ಗಂಟೆ ಜರ್ನಿ ಇದೆ. ಈ ನಡುವೆ ಇವತ್ತು ಕೋರ್ಟ್ ಮುಂದೆ ಹಾಜರಾಗಬೇಕಾಯ್ತು. ಎಲ್ಲರೂ ಕೂಡ ಅಂದರೆ ಫಿಸಿಕಲಿ ಹಾಜರಾಗಲಿಲ್ಲ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದರು. ಡಿ ಗ್ಯಾಂಗ್ಗೆ ಮತ್ತೆ ಜೈಲು ಊಟ ಫಿಕ್ಸ್ ಆಗಿದೆ. ಕೋರ್ಟ್ 13 ದಿನಗಳ ಕಾಲ ಇನ್ನೂ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಿ ಕೋರ್ಟ್ ಆದೇಶ ನೀಡಿದೆ. ಅಲ್ಲಿಗೆ 64 ದಿನ ಆಗುತ್ತೆ. 90 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ನ್ಯಾಯಾಲಯಕ್ಕೆ ಸಲ್ಲಿಸಿದ ರಿಮಾಂಡ್ ಕಾಪಿಯಲ್ಲಿ, ರಿಮಾಂಡ್ ಕಾಪಿ ಅಂತಂದರೆ ಈ 14 ದಿನಗಳಿಗೊಮ್ಮೆ ಎರಡೂ ಕಡೆಯವರು ಅದರ ಮುಂದೆ ವಾದ ಮಂಡಿಸಬೇಕು. ಒಮ್ಮೆ ನೀವು ನಿಮ್ಮ ಮೇಲೆ FIR ಆದರೆ ನಾವು ಹೇಳ್ತಾ ಇರ್ತೀವಲ್ವ, ಒಮ್ಮೆ ಸದನ ಆರಂಭ ಆದರೆ ಹೇಗೆ ಸಭಾಧ್ಯಕ್ಷರು ಸುಪರ್ದಿಗೆ ಬರ್ತಾರೋ ಹಾಗೇನೆ ಒಮ್ಮೆ FIR ಆದ ನಂತರ ಕೋರ್ಟ್ ಮುಂದೆ ಹಾಜರಾದ ನಂತರ ಈ ಎಲ್ಲ ಖೈದಿಗಳು ಕೂಡ ಜಡ್ಜ್ಗಳ ಸುಪರ್ದಿಯಲ್ಲಿ ಬರ್ತಾರೆ. ಅವ್ರಿಗೇನು ಔಷಧ ಕೊಡಬೇಕು, ಅವ್ರೇನು ಊಟ ಕೊಡಬೇಕು, ಅವ್ರು ಏನು ಕೇಳಿದ್ರು, ಅವ್ರದ್ದೇನು ಬೇಕು ಬೇಡ ಎಲ್ಲವನ್ನು ಕೂಡ ಕೋರ್ಟ್ ಮುಂದೆ ಹೇಳ್ತಾ ಇರಬೇಕು. ಈಗ ಅವರಿಗೆ ಜಾಮೀನು ಕೊಡಬೇಕಾ ಬೇಡವಾ ಅಂಥೇಳಿ ಕೋರ್ಟ್ ಮುಂದೆ ಬಂದಾಗ ಜಾಮೀನು ಕೊಡಬಾರ್ದು ಸ್ವಾಮಿ ಅಂಥೇಳಿ ಸರ್ಕಾರಿ ಪರ ವಕೀಲರು, ಜಾಮೀನು ಕೊಡಬೇಕು ಸ್ವಾಮಿ ಅಂಥೇಳಿ ದರ್ಶನ್ ಪರ ವಕೀಲರು ವಾದ ಮಂಡಿಸ್ತಾರೆ. ಸರ್ಕಾರ ಸಲ್ಲಿಸತ್ತಲ್ಲ ಕೊಡಬಾರ್ದು ಅಂತೇಳಿ, ಅದನ್ನು ರಿಮಾಂಡ್ ಕಾಪಿ ಅಂತ ಹೇಳ್ತಾರೆ. ಹಾಗಿದ್ರೆ ಇವತ್ತು ಯಾಕೆ ಕೊಡಬೇಡಿ ಜಾಮೀನು, ಮತ್ತೆ ಯಾಕೆ ವಾಪಸ್ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಡಿಮಾಂಡ್ ಮಾಡಿರ್ತಾರೋ ಅದೇ ರಿಮಾಂಡ್ ಕಾಪಿ. ಆ ರಿಮಾಂಡ್ ಕಾಪಿಯಲ್ಲಿ ಇವತ್ತು ಏನು ಹೇಳಿದರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್, ಎಲ್ಲ ವಿಚಾರ ಹೇಳ್ತೀನಿ. ಮೊದಲಿಗೆ ಈ ಸ್ಟೋರಿ ನೋಡ್ಕೊಂಬನ್ನಿ. ನಟ ದರ್ಶನ್ ನಾಳೆ ಬಳ್ಳಾರಿ ಜೈಲಿಗೆ ಶಿಫ್ಟ್. ಗಣಿನಾಡಿಗೆ ಕಳಿಸೋದಕ್ಕೆ 8 ತೊಡಕು. ರೇಣುಕಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಇಂದು ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲ್ಲ. ಕಾನೂನಿನ ಹಲವಾರು ತೊಡಕುಗಳಿಂದಾಗಿ ಗಣಿನಾಡಿನ ಕಾರಾಗೃಹಕ್ಕೆ ಕಳಿಸೋ ಪ್ರಕ್ರಿಯೆ ಮುಂದೂಡಲಾಗಿದೆ. ನಾಳೆ ಬೆಳಗ್ಗೆ ಕಾಟೇರ್ನನ್ನ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ದರ್ಶನ್ ಶಿಫ್ಟ್ ಮಾಡಬೇಕಂದ್ರೆ ನ್ಯಾಯಾಲಯದ ಆದೇಶದ ಪ್ರತಿ ಫ್ಯಾಕ್ಸ್ ಮೂಲಕ ಬಳ್ಳಾರಿ ಜೈಲಿಗೆ ತಲುಪಬೇಕು. ಪರಪ್ಪನ ಅಗ್ರಹಾರದಲ್ಲಿರೋ ಪ್ರತಿ ಬಳ್ಳಾರಿ ತಲುಪೋ ತನಕ ದರ್ಶನ್ ಸ್ಥಳಾಂತರ ಕಷ್ಟ. ದರ್ಶನ್ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದ್ದು ಅದರ ಆದೇಶ ಪ್ರತಿ ಪಡೆದೇ ಶಿಫ್ಟ್ ಮಾಡಬೇಕಾಗುತ್ತದೆ. ಈ ಎಲ್ಲ ಪ್ರಕ್ರಿಯೆ ಮುಗಿಯಲು ಸಾಯಂಕಾಲ ಆಗಬಹುದು. ಇನ್ನು ರಾತ್ರಿ ವೇಳೆ ಯಾವುದೇ ಆರೋಪಿಯನ್ನ ಸ್ಥಳಾಂತರಿಸಲು ಅವಕಾಶ ಇಲ್ಲ. ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲು ಸುಮಾರು 334 ಕಿಲೋಮೀಟರ್ ದೂರ ಇದೆ. 334 ಕಿಲೋಮೀಟರ್ ಪ್ರಯಾಣದಲ್ಲಿ ಅಭಿಮಾನಿಗಳು ರಸ್ತೆಯಲ್ಲಿ ಗುಂಪುಗೂಡಿಕೊಂಡ್ರೆ ಸಮಸ್ಯೆ ಆಗುತ್ತೆ. ಅಷ್ಟು ದೂರ ಕ್ರಮಿಸಲು ಕನಿಷ್ಠ ಪಕ್ಷ ಅಂದ್ರೂ 6 ಗಂಟೆ ಬೇಕು. ಬಳ್ಳಾರಿ ತಲುಪಿದ ಬಳಿಕ ಆರೋಪಿ ದರ್ಶನ್ನ ವೈದ್ಯಕೀಯ ಪರೀಕ್ಷೆ ನಡೆಸಬೇಕು. ಇಂದು ಸಂಜೆ ಹೊರಟಲ್ಲಿ ಬಳ್ಳಾರಿ ತಲುಪುವುದು ನಡುರಾತ್ರಿ ಆಗುತ್ತೆ. ಆಗ ಮೆಡಿಕಲ್ ಚೆಕಪ್ ಪ್ರಕ್ರಿಯೆಗಳು ನಡೆಯೋದಿಲ್ಲ. ಆದ್ರಿಂದ ಇಂದು ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗೋದು ಕಷ್ಟ. ಡಿ ಗ್ಯಾಂಗ್ಗೆ 13 ದಿನ ನ್ಯಾಯಾಂಗ ಬಂಧನ. ಇವತ್ತು ಡಿ ಗ್ಯಾಂಗ್ ಹಂತಕರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. ನ್ಯಾಯಾಂಗ ಬಂಧನ ಮುಂದುವರಿಸುವಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಮನವಿ ಮಾಡಿದ್ರು. ಆದರೆ ಡಿ ಗ್ಯಾಂಗ್ಗೆ 13 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಿಸಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರದಲ್ಲಿ ಒಟ್ಟು 17 ಮಂದಿ ಇದ್ದರು ಆರೋಪಿಗಳು, A1, A2, A3. ಅದರಲ್ಲಿ 4 ಮಂದಿಯನ್ನು ತುಮಕೂರು ಏನು ಜೈಲಿಗೆ ಸ್ಥಳಾಂತರ ಮಾಡಲಾಗಿತ್ತು, ನಿಮಗೆ ಗೊತ್ತಿರುವಂಥದ್ದು. ಉಳಿದ 13 ಮಂದಿ ಇಲ್ಲೇ ಇದ್ದರು, ಒಂದಲ್ಲ ಒಂದು ರೀತಿಯಲ್ಲಿ ಸಿಗ್ತಾಯಿದ್ರು. ಈಗ ದರ್ಶನ್ ಅವರನ್ನು ಇಲ್ಲಿಂದ ಬಳ್ಳಾರಿ ಜೈಲ್ ಕರ್ಕೊಂಡೋಗೋದಕ್ಕೆ ಏನು ಕಾರಣ? ಆ ಫೋಟೋ ಮತ್ತು ಆ ವಿಡಿಯೋ ರಿಲೀಸ್ ಆಗಿರೋದು. ಈಗ ಎಲ್ರಿಗೇನು ಮೀಡಿಯಾದಲ್ಲಿ ಬಂತು. ಮೀಡಿಯಾಕ್ಕೆ ಕೊಟ್ಟದ್ದು ಯಾರು? ಆ ಫೋಟೋ ಮತ್ತು ವಿಡಿಯೋವನ್ನು ಮೀಡಿಯಾಕ್ಕೆ ಕೊಟ್ಟದ್ದು ಯಾರು? ಅವಿವೇಕಿಗಳೇ ಕೊಟ್ಟದ್ದು. ಯಾರು ಅವಿವೇಕಿಗಳು ನೋಡಿ. ಆ ಫೋಟೋ ರಚಿತಾರಾಮ್ ಬಂದರು ಮೊನ್ನೆ. ರಚಿತಾರಾಮ್ ಅವರನ್ನು ಭೇಟಿಯಾಗಿ ವಾಪಸ್ ಹೋಗುವಾಗ ಅಲ್ಲಿ ಸೆಕ್ಯೂರಿಟಿ 1, ಸೆಕ್ಯೂರಿಟಿ 2, ಸೆಕ್ಯೂರಿಟಿ 3 ಅಂತಿರುತ್ತೆ. ದರ್ಶನ್ ಸೆಕ್ಯೂರಿಟಿ 3ಗೆ ಬಂದಿರ್ತಾರೆ. ಅಲ್ಲಿ ರಚಿತಾರಾಮ್ ಅವರನ್ನು ಭೇಟಿಯಾಗ್ತಾರೆ. ಮಾತುಕತೆಯಾಗಿ ವಾಪಸ್ ಹೋಗುವಾಗ ಅಲ್ಲಿ
ವಿಲ್ಸನ್ ಗಾರ್ಡನ್ ನಾಗನ ಬ್ಯಾರಕ್ಕಿರುತ್ತೆ. ವಿಲ್ಸನ್ ಗಾರ್ಡನ್ ನಾಗ ಏನು ಮಾಡ್ತಾನೆ, ಕರೀತಾನೆ ಯಾರನ್ನ, ದರ್ಶನ್ ಅವರನ್ನು. ದರ್ಶನ್ ಬರ್ತಾರೆ. ದರ್ಶನ್ ಬಂದಾಗ ಹೊರಗಡೆ ಒಂದು ಲಾನಲ್ಲಿ ಸೀಟ್ ಹಾಕ್ಬಿಟ್ಟು ಟೀ ಕಾಫಿ ಏನೋ ಕುಡಿತಾನೆ. ಆಗ ಈ ವಿಲ್ಸನ್ ಗಾರ್ಡನ್ ನಾಗನ ಜೊತೆಯಾಗಿರುವಂಥ ವೇಲು ಎಂಬಾತ ಅವನಿಗೊಂದು ಶೋಭಾಜಿ ಮಾಡಬೇಕಾಗಿತ್ತು. ಏನು ನೋಡಿ, ನಮ್ಮ ಅಣ್ಣ ಯಾರು, ವಿಲ್ಸನ್ ಗಾರ್ಡನ್ ನಾಗನ ಬಳಿ ದರ್ಶನ್ ಬಂದಿದ್ದಾರೆ, ನಮ್ಮ ಅಣ್ಣ ಕರೆದ್ರೆ ದರ್ಶನ್ ಕೂಡ ಬರ್ತಾರೆ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು ಫೋಟೋ ತೆಗೆದಿದ್ದಾನೆ. ಆಯಿತು, ಫೋಟೋ ತೆಗೆದು ಇಟ್ಕೊಂಡ ಇಲ್ಲ. ಅದನ್ನೇನು ಮಾಡಿದ್ದಾನೆ ನೋಡಿ, ನಮ್ಮ ಅಣ್ಣನ ಕದರ್ ಹೆಂಗಿದೆ ಜೈಲೊಳಗೆ, ದರ್ಶನ್ ಕೂಡ ಬರ್ತಾರೆ ಅಂತ ಅಂದ್ಬಿಟ್ಟು ಆ ಫೋಟೋನ ರಿಲೀಸ್ ಮಾಡಿದ್ರು. ಯಾರಿಗೆ ಹೆಂಡತಿ ಕಳಿಸಿದ್ರು, ಅವರ ಪತ್ನಿ ಅದು ಯಾರು ಕಳಿಸಿದ್ರೋ ಗೊತ್ತಿಲ್ಲ. ಅದು ಜಗಜ್ಜಾಹೀರಾಯಿತು. ಯಾರೋ ಒಬ್ಬರು ಅದನ್ನು ಮೀಡಿಯಾಕ್ಕೆ ಕೊಟ್ಟರು. ನಂಬರ್ 1. ಎರಡನೇದೇನಾಯಿತು, ಈ ವಿಲ್ಸನ್ ಗಾರ್ಡನ್ ನಾಗ ಇದ್ದಾರಲ್ಲ, ಆತನ ಒಬ್ಬ ಅಂದರೆ ಆತನ ಜೊತೆಗಿದ್ದವ ಮದನ್ ಅಂತ ಒಬ್ಬ ಇದ್ದ. ಆ ಮದನ್ ಎಂಬಾತನನ್ನು ಮಹೇಶ್ ಎಂಬಾತ ಕೊಚ್ಚಿಕೊಳ್ತಾನೆ. ಆ ನಂತರ ಮಹೇಶ್ ಏನು ಹೇಳ್ತಾ ಇರ್ತಾನೆ, ನಾನು ಕೊಲ್ತೀನಿ, ನೆಕ್ಸ್ಟ್ ನಾಗ ಯಾರು ವಿಲ್ಸನ್ ಗಾರ್ಡನ್ ನಾಗನ ನಾನು ಕೊಲ್ತೀನಿ ಅಂತ ಹೇಳ್ತಾ ಇರ್ತಾನೆ. ಮದನನ್ನು ಕೊಂದಿರ್ತಾನೆ. ಈ ಮಹೇಶ್ ಹೊರಗೆ ಬಂದಾಗ, ಜೈಲಿಂದ ಹೊರಗೆ ಬಂದಾಗ, ಈ ನಾಗನ ಕಡೆಯವರು ಮಹೇಶ್ನ ಕೊಚ್ಚಿಕೊಲೆ ಮಾಡ್ತಾರೆ. 10 ನಿಮಿಷದಲ್ಲಿ ಕೊಚ್ಚಿಕೊಲೆ ಮಾಡ್ತಾರೆ. ಆಯಿತಾ? ಕೊಚ್ಚಿಕೊಲೆ ಮಾಡಿದ್ರಲ್ಲಿ ಇಬ್ಬರು ಇರ್ತಾರೆ. ಯಾರು, ಒಬ್ಬ ವೇಲು, ಮತ್ತೊಂದು ಕಣ್ಣನ್. ಅದರ ಜೊತೆಗೆ ಈ ಬೇರೆ ಬೇರೆ ಕೇಸ್ಗಳಲ್ಲಿ ಬಂದಂತಹ ಸತ್ಯ ಮತ್ತು ಧರ್ಮ ಇಬ್ಬರು ಇರ್ತಾರೆ. ಸತ್ಯ ಮತ್ತು ಧರ್ಮ. ಈ ಸತ್ಯ ಹೊರಗೆ ಬಂದಿದ್ದಾನೆ, ಧರ್ಮ ಒಳಗಡೆನೇ ಇದ್ದಾನೆ. ಧರ್ಮ ಮತ್ತು ಸತ್ಯ ಜೊತೆಯಾಗಿದ್ದರು, ಇನ್ನೊಬ್ಬನ ಕೊಲೆ ಕೇಸ್ ಮೇಲೆ ಜೊತೆಯಾಗಿದ್ದರು ಒಳಗೆ. ಈತ ವೇಲುನ ಸಹೋದರ ಕಣ್ಣನ್. ಈ ಫೋಟೋ ತೆಗೆದವನು ಇವನು, ತೆಗೆದು ಹೆಂಡತಿ ಕಳಿಸಿದ್ದಾನೆ. ಅದು ಜಗಜ್ಜಾಹೀರಾಯಿತು. ಇನ್ನೊಂದೇನು, ಧರ್ಮ ಮತ್ತು ಸತ್ಯ. ಸತ್ಯ ಹೊರಗಡೆ ಇದ್ದಾನೆ. ಈ ಧರ್ಮ ಏನು ಹೇಳಿದ್ದಾನೆ, ಸತ್ಯನಿಗೆ ಫೋನ್ ಮಾಡಿದಾಗ, ನೋಡು ಡಿ ಬಾಸ್ ಪದೇ ಪದೇ ನಮ್ಮಲ್ಲಿಗೆ ಬರ್ತಾ ಇರ್ತಾರೆ, ನಮ್ಮ ಸೆಲ್ಲಿಗೆ ಬರ್ತಾ ಇರ್ತಾರೆ, ಮಾತಾಡ್ತಿರ್ತೀವಿ ನಾವು ಅಂತ. ಸತ್ಯ ಏನು ಹೇಳ್ತಾನೆ ಹೊರಗಡೆಯಿಂದ ಧರ್ಮನಿಗೆ, ಅಣ್ಣ ಡಿ ಬಾಸ್ ಬಂದರೆ ನನಗೊಂದು ವಿಡಿಯೋ ಕಾಲ್ ಮಾಡಿಸ್ತೀಯಾ? ಧರ್ಮ ಏನು ಮಾಡಿದ್ದಾನೆ, ವಿಡಿಯೋ ಕಾಲ್ ಮಾಡಿಸಿದ್ದಾನೆ. ಯಾರಿಗೆ? ಸತ್ಯನಿಗೆ. ಸತ್ಯ ಮಾತಾಡಿದ್ದಾನೆ. ಮಾತಾಡೋ ವೇಳೆಗೆ ಏನು ಮಾಡಿದ್ದಾನೆ, ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ನೋಡಿ ಸತ್ಯ ಇದು ಹೊರಗಡೆ ಇದ್ದಾನೆ. ದರ್ಶನ್ ಮತ್ತು ಧರ್ಮ ಅಲ್ಲಿದ್ದಾರೆ ನೋಡಿ. ದರ್ಶನ್ ಧರ್ಮ ಮತ್ತು ಸತ್ಯ ಫ್ರೆಂಡ್ಸು. ಸತ್ಯ ಕೇಳಿದ್ದಾನೆ ಧರ್ಮನ ಹತ್ರ, ನನಗೆ ವಿಡಿಯೋ ಕಾಲ್ ಮಾಡಿಸು ಅಂತೇಳಿ. ವಿಡಿಯೋ ಕಾಲ್ ಮಾಡಿಸಿದ್ದಾನೆ. ಇವನು ಇದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ರೆಕಾರ್ಡ್ ಮಾಡ್ಕೊಂಡು ಸುಮ್ಮನೆ ಇದನ್ನ ನೋಡ್ದಾ, ನಾವು ಯಾರ ಜೊತೆ ಎಲ್ಲ ಮಾತಾಡ್ತೀವಿ ಗೊತ್ತಾ, ಹವಾ ಮೇಂಟೈನ್ ಮಾಡೋದಕ್ಕೆ ಕೆಲವು ಫ್ರೆಂಡ್ಸ್ಗಳಿಗೆ ಕಳಿಸ್ಬಿಟ್ಟಿದ್ದಾನೆ. ಆ ಫ್ರೆಂಡ್ಸ್ಗಳಲ್ಲಿ ಒಬ್ಬ ಅತಿ ಪೆದ್ದ ಫ್ರೆಂಡ್ಸ್ ಇದ್ದಾನೆ. ಅವನು ವಾಟ್ಸಪ್ ಸ್ಟೇಟಸ್ ಹಾಕೊಂಡ್ಬಿಟ್ಟಿದ್ದಾನೆ. ಆ ವಾಟ್ಸಪ್ ಸ್ಟೇಟಸ್ ಹಾಕ್ಕೊಂಡಿದ್ದನ್ನು ಇನ್ನೊಬ್ಬ ಯಾರೋ ರೆಕಾರ್ಡ್ ಮಾಡಿ ಪೊಲೀಸರಿಗೂ ಕಳಿಸಿದ್ದಾನೆ, ಮೀಡಿಯಾಗೂ ಕಳಿಸಿದ್ದಾನೆ. ಮೀಡಿಯಾ ಬಿಡತ್ತಾ? ಇಷ್ಟೆಲ್ಲ ಅವಾಂತರಗಳಾಗಿದ್ದು ಆ ಫೋಟೋ ಮತ್ತು ಈ ವಿಡಿಯೋ ಕಾರಣಕ್ಕಾಗಿ. ಈಗ ಹೇಳಿ, ದರ್ಶನ್ ಇಡೀ ಗ್ರೂಪ್ ಚಿತ್ರನ್ನಾಗಿ ಬೇರೆ 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 ಕಡೆಗಳ ಜೈಲಿಗೆ ಹೋಗೋದಕ್ಕೆ ಯಾರು ಕಾರಣ? ದರ್ಶನ ಅಭಿಮಾನಿಗಳೇ ಕಾರಣ. ದರ್ಶನ್ ಈ ಫೋಟೋ ತೆಗೆದದ್ದು ಯಾರು? ವೇಲು ಕೂಡ ದರ್ಶನ್ ಅಭಿಮಾನಿನೇ. ಆದರೆ ನಾಗನನ್ನು ಭಾಳ ಭಯಂಕರ ತೋರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಹೆಂಡತಿ ಕಳಿಸ್ದ. ಆಮೇಲೆ ಸತ್ಯ ಹವಾ ಮೇಂಟೈನ್ ಮಾಡೋದಕ್ಕಾಗಿ ಸ್ಟೇಟಸ್ ಹಾಕ್ಕೊಂಡ, ಫ್ರೆಂಡ್ಸಿಗೆ ಕಳಿಸ್ದ, ಸಿಕ್ಕಾಕೊಂಡ. ಅದಕ್ಕೆ ಹೇಳೋದಪ್ಪ, ಸ್ವಲ್ಪ ತಲೆ ಉಪಯೋಗಿಸ್ಬೇಕು. ಒಂದು ವೇಳೆ ನಿಮ್ಮ ಕೈಯಲ್ಲೇ ಆ ಫೋಟೋ ಇದ್ದಿದ್ರೆ, ಆ ವಿಡಿಯೋ ನಿಮ್ಮಲ್ಲೇ ಇಟ್ಕೊಂಡಿದ್ರೆ ಇವತ್ತು ದರ್ಶನ್ಗೆ ತೊಂದರೆ ಆಗ್ತಾ ಇರಲಿಲ್ಲ. ಆಯಿತು.